ಇವತ್ತು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ನಾಳೆಗೆ 20th ಆಫ್ ನವೆಂಬರ್ ಯಾವ ತರ ಪರ್ಫಾರ್ಮ್ ಮಾಡಬಹುದು ಅಂತ ಸ್ವಲ್ಪ ನೋಡೋಣ. ಸೊ ನಾಳೆಗೆ ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ. ಓಕೆ, ಒಂದು ನಮ್ ಪ್ರೀವಿಯಸ್ ಕೌಂಟಿಂಗ್ ಅಲ್ಲಿ ಒಂದು ಮಿಸ್ಟೇಕ್ ಆಗಿದೆ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ. ಸೊ ಅದನ್ನ ಈಗ ರೆಕ್ಟಿಫೈ ಮಾಡ್ಕೊಂಡ್ಬಿಡುವ. ಓಕೆ, ಸೊ ಈಗ ನಾನು ಮೊದಲೆಲ್ಲ ನನ್ನ ಲೈಸೆನ್ಸ್ ಕಾಪಿ ಯೂಸ್ ಮಾಡ್ತಾ ಇರಲ್ಲ, ಇದು ಇರೋದು ಲೈಸೆನ್ಸ್ಡ್ ಕಾಪಿ ಈಗ. ಓಕೆ, ಈಗ ನಿಫ್ಟಿ ನೋಡೋದಾದ್ರೆ ಲಾರ್ಜರ್ ಟೈಮ್ ಫ್ರೇಮ್ ಅಲ್ಲಿ ಇದು 1 ಮತ್ತೆ ಇದು 2. ಈಗ ನಾವು 3 ಇದು ಮೂವಿಂಗ್ ಏನಿದೆಯಲ್ಲ ಅದನ್ನ ಈಗ ಕೌಂಟ್ ಮಾಡುವ. ಓಕೆ, ಸೊ ಇಲ್ಲಿ 2 ಮುಗಿದಿದೆ ಕೌಂಟ್. ಸೊ ಈಗ ನಾನು ಇದನ್ನ 1 2 ಆಮೇಲೆ ಇದನ್ನ 3 ಮತ್ತೆ ಇದು 4 ಕ್ಲೀನ್ ಮಾಡಿದೀನಿ. ನಾವು ಪ್ರೀವಿಯಸ್ ಅಲ್ಲಿ ಏನ್ ಮಾಡ್ತಾ ಇದ್ದೀವಿ ಮಿಸ್ಟೇಕ್ ಅಂತಂದ್ರೆ ಇದನ್ನ 1 2 3 4 5 ಇಲ್ಲಿಗೆ 5 ಮುಗಿಸ್ತಾ ಇದ್ವಿ. ಆಮೇಲೆ ಇದನ್ನ ಎ ಮತ್ತೆ ಇದನ್ನ ಬಿ ಅಂತ ಕನ್ಸಿಡರ್ ಮಾಡಿದ್ವಿ. ಬಟ್ ಈಗ ಅದು ತಪ್ಪು, ನಾವು ಮಾಡಿದ ತಪ್ಪಿದೆ ಅದು. ಸೊ ಇವತ್ತು ನಾನು ಲೈಸೆನ್ಸ್ ಕಾಪಿಯಲ್ಲಿ ಕ್ರಾಸ್ ಚೆಕ್ ಮಾಡುವಾಗ ಸೊ ಇದು ನಮ್ಗೆ ಗೊತ್ತಾಗಿದ್ದು. ಓಕೆ, ಯಾಕಂತಂದ್ರೆ 75 ಮಿನಿಟ್ಸ್ ಟೈಮ್ ಫ್ರೇಮ್ ಪರ್ಫೆಕ್ಟ್ ನಿಮ್ಗೆ ಅನಾಲಿಸಿಸ್ ಮಾಡ್ಲಿಕ್ಕೆ. ಓಕೆ, ಸೊ ಇದು 3 ಇದು 4 ಇದನ್ನ ಎ ಬಿ ಸಿ ಅಂತ ಕನ್ಸಿಡರ್ ಮಾಡಿದೀನಿ. ಸೊ ಇಲ್ಲಿ ಇದನ್ನ ನಾವು ಈಗ ನೋಡ್ಬೇಕಾಗಿರೋದು ಈಗ. ಓಕೆ, ಸೊ ನಾನೇನ್ ಹೇಳಿದ್ದೆ ಅಂತಂದ್ರೆ ಒಂದು ತುಂಬಾ ಏನ್ ಡಿಫ್ರೆನ್ಸ್ ಆಗೋದಿಲ್ಲ. ನಾನು ಹೇಳಿದ್ದಷ್ಟೇ, ಯಾವಾಗ ನಿಮಗೆ 127% ಟಚ್ ಆಗುತ್ತೋ ಇಲ್ಲ 111% ಮೇಲ್ಗಡೆ ಹೋಗುತ್ತಲ್ವಾ, ಅವಾಗೆ ನಿಮ್ಗೆ ಇದು ಇಂಪಲ್ಸ್ ಅಲ್ಲಿ ಮೂವ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಸೊ ಇವತ್ತು 111% ಗಿಂತ ಮೇಲ್ಗಡೆ ಕ್ಲೋಸ್ ಆಗಿದೆ. ಆಮೇಲೆ 127 ಆಲ್ಮೋಸ್ಟ್ ಆಲ್ ಟಚ್ ಆಗಿದೆ. ಸೊ ಈಗ ನೆಕ್ಸ್ಟ್ ಹೇಗೆ ಮೂವ್ ಆಗ್ಬೋದು ಅಂತ ನೋಡೋಣ ಈಗ. ಓಕೆ, ಈಗ ಕೆಳಗಡೆ ಬರೋ ಚಾನ್ಸಸ್ 0 ಆಯ್ತು ಈಗ. ಸೊ ಈಗ ಏನಿದ್ರು ಮಾರ್ಕೆಟ್ ಸ್ವಲ್ಪ ಟುವರ್ಡ್ಸ್ ಬುಲ್ಲಿಶೇ ಇದೆ ಇನ್ನು. ಬಟ್ ಇನ್ನು ಕರೆಕ್ಟ್ ಆಗಿ ಎಕ್ಸಾಕ್ಟ್ 127% ಟಚ್ ಆಗಿಲ್ಲ. ಬಟ್ ನಾವು ಬುಲ್ಲಿಶ್ ಅಂತ ಹೇಳ್ಬಹುದು. ಓಕೆ, ಈಗ ನಾನು ಇಲ್ಲಿಂದ ಅಷ್ಟೇ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋಗ್ತೀನಿ. ಓಕೆ, ನಾವು ಮಾಡಿರೋ ತಪ್ಪೇನು ಗೊತ್ತಾ, ನಾನು ಇದನ್ನು 1 2 ಅಂತ ಕನ್ಸಿಡರ್ ಮಾಡಿದ್ದೆ, ಇದನ್ನ 3 4 ಇದನ್ನ 5 ಅಂತ ಮಾಡಿದ್ದೆ. ಅದು ತಪ್ಪಾಗುತ್ತೆ. 1 2 3 4 5 ಅಂತ ಮಾಡಿದ್ದೆ. ಇಲ್ಲಿನ ಇದನ್ನ ಎ ಬಿ ಸಿ ಕೆಳಗಡೆ ಬರ್ತದೆ ಅಂತ ಮಾಡ್ತಾ ಇದ್ವಿ. ಬಟ್ ಅದು ಆತರ ಆಗಲಿಲ್ಲ. ಓಕೆ, ಕರೆಕ್ಟ್ ಕೌಂಟಿಂಗ್ ನಿಮಗೆ ಇರುತ್ತೆ ನೋಡಿ. ಇದು 0 ಇದು 1 2 3 ಇದು 4 ಇದು 5th ರನ್ನಿಂಗ್ ಇದೆ. ಓಕೆ, 5th ರನ್ನಿಂಗ್ ಇದೆ ನಮ್ದು. ನಾವ್ ಇದನ್ನೇ 5th ಮಾಡಿದೀವಿ ಲಾಸ್ಟ್ ಟೈಮ್ ಅಲ್ಲಿ. ಬಟ್ ಅಲ್ಲ, ಇದು ನಮ್ಗೆ 5th ಇನ್ನು ಮೂವ್ಮೆಂಟ್ ಇದೆ, ಇನ್ನೂ ಆಗಿ 5th ಕಂಪ್ಲೀಟ್ ಆಗಿಲ್ಲ. ಓಕೆ, ಸೊ ಈಗ ನೋಡಿ 3 ಆದ್ಮೇಲೆ ನಮಗೆ ಬಿ 111% ಇಂದ ಮತ್ತೆ ರಿಟರ್ನ್ ಆಗಿದೆ. ಸೊ ಇದು ಬಿ. ಓಕೆ, ಆಮೇಲೆ ನಿಮಗೆ ಎಷ್ಟು ಬಂದಿದೆ? ಎ ನೋಡಿ, ಆಲ್ಮೋಸ್ಟ್ 50% ವರೆಗೆ ಎ ಇದೆ. ಓಕೆ, ಸೊ 111% ಬಿ ಇದೆ. ಸಿ ನಿಮ್ಗೆ ನಾನು ಅವತ್ತು ಹೇಳಿದ್ದೆ, ಸಿ ಇದು ಟಾರ್ಗೆಟ್ ನಿಮ್ಗೆ ನಾನು ನೆನಪಿರ್ಬೋದು, ನಿಮಗೆ ಹೇಳಿರೋದು. ಫಸ್ಟ್ ಟಾರ್ಗೆಟ್ ಇರೋದೇ 61.8. ಸೊ ಇದನ್ನ ಸಿ ಫೇಲ್ಯೂರ್ ಅಂತಾನು ಕರೀತಾರೆ. ಓಕೆ, ಸೊ ಸೆಕೆಂಡ್ ಟಾರ್ಗೆಟ್ ಇರೋದು 100%, ಥರ್ಡ್ ಟಾರ್ಗೆಟ್ ಇರೋದು 161%. ಓಕೆ, ಸೊ ಈಗ ನಮ್ಗೆ ಇದರಲ್ಲಿ ಸಿ ಫೇಲ್ ಆಗಿದೆ ಅಂದ್ರೆ 61.8% ಇಂದಾನೆ ಇದು ರಿವರ್ಸ್ ಹೋಗ್ತಾ ಇದೆ.
ಓಕೆ. ಸೊ ಯಾವಾಗ ಇದನ್ನ ಸಿ ಫೇಲ್ ಅಂತ ಕನ್ಸಿಡರ್ ಮಾಡಬೇಕು? ಯಾವಾಗ ನಿಮಗೆ ಇದು ಬಿ ಲೈನ್ ಇರುತ್ತಲ್ವಾ, ಈ ಬಿ ಲೈನ್ ನ ಕ್ರಾಸ್ ಮಾಡಿ ಮೇಲ್ಗಡೆ ಹೋದ್ರೆ ನಮ್ದು ಸೀದ ಜರ್ನಿ ಅಲ್ಲಿಗೆ ಮುಗಿದೋಯ್ತು. ಸೊ ಇದು ಇಂಪಲ್ಸ್ ಅಲ್ಲಿ ಎಂಟ್ರಿ ಆಗಿದೆ ಅಂತ ತಿಳ್ಕೊಬೇಕಿದೆ. ಓಕೆ. ಸೊ ಈಗ ನಮಗೆ 4 ಇಲ್ಲಿಗೆ ಮುಗಿದೋಯ್ತು. ನಾನು ಇದನ್ನ ತೆಗೆದ್ಬಿಡ್ತೀನಿ ಈಗ. ಓಕೆ. ಇನ್ನು 5th ಜರ್ನಿ ಇದು ಸ್ಟಾರ್ಟ್ ಇಲ್ಲಿಂದ. ಸೊ 5th ಅಲ್ಲಿ ನೋಡಿ, ಇದು 0 1 2 3 4 ಇದು 5. ಸೊ ನಿಮಗೆ ವೇವ್ 3 ಮೋರ್ ದನ್ 61 ಇದೆ. ಓಕೆ. ನಿಮಗೆ ವೇವ್ 5 161 ಆಲ್ರೆಡಿ ಟಚ್ ಆಗಿದೆ. ಸೊ ಇದು ವೇವ್ 5 ಇಲ್ಲಿಗೆ ಮುಗಿದಿದ್ರೆ ನಮಗೆ ವೇವ್ 2 ಫಾರ್ಮ್ ಆಗ್ಬೇಕೀಗ. ಸೊ ವೇವ್ 2 ನಿಮಗೆ ಮ್ಯಾಕ್ಸಿಮಮ್ ಇದು ಎಕ್ಸ್ಟೆನ್ಷನ್ ಅಲ್ಲಿ ಇರೋದ್ರಿಂದ ನಿಮಗೆ ಈ 2 ರೇಷೋ ಸಿಗ್ಬಹುದು ಅಷ್ಟೇ. ಓಕೆ. ಸೊ ನಾಳೆ ಇಲ್ಲಿವರೆಗೂ ಬಂದು ಇಲ್ಲಿಂದ ವೇವ್ 1 ಇದು ವೇವ್ 1 ಆಗುತ್ತೆ, ವೇವ್ 2 ಆಗುತ್ತೆ, ಆಮೇಲೆ ಥರ್ಡ್ ವೇವ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ. ಸೊ ಇದು ನಿಫ್ಟಿ. ಸೊ ನೀವು ತೀರಾ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಹೋದ್ರೆ ಎರರ್ಸ್ ತುಂಬಾ ಸಿಕ್ಕಾಪಟ್ಟೆ ಎರರ್ಸ್ ಆಗುತ್ತೆ, ಮಿಸ್ ಕೌಂಟಿಂಗ್ ಆಗುತ್ತೆ. ಸೊ ಅದಕ್ಕೆ 5 ಮಿನಿಟ್ಸ್ ಅಲ್ಲೆಲ್ಲ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಈಗ. ಓನ್ಲಿ 15 ಮಿನಿಟ್ಸ್ ಮ್ಯಾಕ್ಸಿಮಮ್. ಓಕೆ. ಸೊ ಇದು ನಿಮ್ಗೆ ಇಲ್ಲಿ ಸಿ ಫೇಲಿಯರ್. ಸೊ ನಿಮ್ಗೆ ಓವರ್ ಆಲ್ ನಿಫ್ಟಿ ನೋಡ್ಬೇಕಾದ್ರೆ ಇದು ವೇವ್ 3 ಹೈ, ಈ ಹೈ ಇಟ್ಕೊಂಡ್ಬಿಡಿ, ಇದು ಲೋ ಇಟ್ಕೊಂಡ್ಬಿಡಿ. ಸೊ ನಿಮಗೆ 127% ಅಂದ್ರೆ ಮ್ಯಾಕ್ಸಿಮಮ್ ಇಷ್ಟದ್ದು ಹೋಗ್ಬೇಕು ನಿಮ್ಗೆ ವೇವ್ 5. ಮಿನಿಮಮ್ ಇಷ್ಟರೇ ಆಗ್ಲೇಬೇಕು. ಸೊ ಇಷ್ಟಾದ್ರೆ ಏನಾಗುತ್ತೆ, ಸೊ ನಿಮ್ದು ಇಲ್ಲಿಗೆ 1 ಡಿಗ್ರಿ ಮುಗಿಯುತ್ತೆ. ಓಕೆ. ಸೊ ಇಲ್ಲಿಗೆ ಮುಗಿಯುತ್ತೆ. ಈಗ ಇದನ್ನ ಡೆಲಿಟ್ ಮಾಡ್ತೇನೆ ನಾನು. ಈಗ ಎ ಬಿ ಸಿ ಆಯ್ತಾ. ನಾಳೆಗೆ ಏನಾಗೋ ಚಾನ್ಸಸ್ ಇರುತ್ತೆ ಅಂತಂದ್ರೆ, ಅಫ್ಕೋರ್ಸ್ ನೆಕ್ಸ್ಟ್ ಟಾರ್ಗೆಟ್ ನಮ್ದು ಇದು ಇದು ಬ್ರೇಕ್ ಆದ್ರೇನೆ ಫರ್ದರ್ ಹಾರ್ಡಲ್ ನಮ್ಗೆ ಇದೆ. ಯಾಕೆ ಅಂತಂದ್ರೆ ಇದು ಮತ್ತೊಂದು ಚಾನ್ಸಸ್ ಮತ್ತೊಂದು ತರ ಕೌಂಟಿಂಗ್ ಆಗೋ ಚಾನ್ಸಸ್ ಇದು. ಏನಂತಂದ್ರೆ ಇದು 0, ಇದು ಎ, ಇದು ನಿಮ್ಗೆ ಇಲ್ಲಿ 3 ಇಲ್ಲಿ ಬಿ, ಆಮೇಲೆ ಕೆಳಗಡೆ ಸಿ, ಈ ತರ ಬರೋ ಆಗೋ ಚಾನ್ಸಸ್ ಇರುತ್ತೆ. ಸೊ ಈಗ ಇದು ನಮ್ಮ ನೆಕ್ಸ್ಟ್ ಈಗ ಹಾರ್ಡಲ್ ಇರೋದು 1%, ಆಮೇಲೆ 127%. ಸೊ ಹೀಗೆ ಮೇಲ್ಗಡೆ ಹೋದ್ರೆ ವೈಟ್ ಗುಡ್. ಸೊ ನೆಕ್ಸ್ಟ್ ಹಾರ್ಡಲ್ ಅಂದ್ರೆ ಒಂದು ನಮಗೆ ರೆಸಿಸ್ಟೆನ್ಸ್ ಅಂತಾನೆ ಹೇಳ್ಬೋದು. ಇದು 26,300. ಇಲ್ಲಿಗೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅಂದ್ರೆ 26,174 ಇಂದ 26,300 ಇವೆರಡು ತುಂಬಾ ಕೇರ್ಫುಲ್ ಆಗಿ ಇರಬೇಕು. ಯಾಕೆ ಅಂತಂದ್ರೆ ಇಲ್ಲಿ ವೇವ್ ಕೌಂಟ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಒಂದು ವೇಳೆ ಇದು 3 ಇಲ್ಲಿ ಎ ಅಂತ ಆದ್ರೆ, ಇದು ಎ ಅಂತ ಆದ್ರೆ, ಇದು ಬಿ ಅಂತ ಅಂದ್ರೆ ಮತ್ತೆ ಸಿ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಇಲ್ಲ ಇದು ಕೌಂಟಿಂಗ್ ಚಾನ್ಸಸ್ ಇಲ್ಲ ಅಂತಂದ್ರೆ ಇದು ಎ ಬಿ ಸಿ ಆಗುತ್ತೆ. ಇಲ್ಲಿ ವೇವ್ 4 ಕಂಪ್ಲೀಟ್ ಆಗುತ್ತೆ, ಇಲ್ಲಿ ವೇವ್ 5 ಕಂಪ್ಲೀಟ್ ಆಗುತ್ತೆ. ವೇವ್ 5 ಇಲ್ಲಿ ಕಂಪ್ಲೀಟ್ ಆದ್ರೆ ಮತ್ತೆ ಒಂದ್ ಸ್ವಲ್ಪ ಕೆಳಗಡೆ ಬಂದು ರಿಟ್ರೇಸ್ ಆಗಿ ಮತ್ತೆ ವೇವ್ 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 2 ಮತ್ತೆ ವೇವ್ 2 ಡಿಗ್ರಿ ಇದು ವೇವ್ 2 ವೇವ್ 1 ಮುಗಿದು
ವೇವ್ 2 ಇಲ್ಲಿಗೆ ಬಂದು ಮತ್ತೆ ವೇವ್ 3 ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇವೆರಡು ಆರ್ಡರ್ಸ್ ನ ನೆನ್ಪಿಟ್ಕೊಳ್ಳಿ. 26 300, 26 174. 174 ಇಂದ ರಿವರ್ಸ್ ಆಗ್ಬೋದು, ಆಗ್ಲಿಕ್ಕಿಲ್ಲ ಅಂದ್ರೆ 127 ವರೆಗೆ ಹೋಗುತ್ತೆ. ಇಲ್ಲ ಅದು ಇಲ್ಲ ಅಂತಂದ್ರೆ ನಿಮ್ದು ವೇವ್ 5 ನೆಕ್ಸ್ಟ್ ಟಾರ್ಗೆಟ್ 161. ಹಾಗೆ ಮುಂದೆ ಎಷ್ಟು ಹೋಗುತ್ತೋ ಅಷ್ಟು ನಾವು ಡೈಲಿ ಡಿಸ್ಕಷನ್ ಮಾಡುವ. ಸೊ ಇದು ಬಂದು ನಿಫ್ಟಿ ಬಗ್ಗೆ. ಈಗ ಬ್ಯಾಂಕ್ ನಿಫ್ಟಿ. ಓಕೆ, ಬ್ಯಾಂಕ್ ನಿಫ್ಟಿನ ನಾವು ಫಸ್ಟ್ 75 ಮಿನಿಟ್ಸ್ ಗೆ ಹೋಗುವ. ಓಕೆ, ಸೊ ನಾವು ಲಾಸ್ಟ್ ಲೆಗ್ಗೆ ನೋಡುವ ಆಯ್ತಾ. ಇದು 4th 1 2 ಅಂತ ಕನ್ಸಿಡರ್ ಆಗಿದೆ. ಈಗ ಇದು 2 3 ವೇವ್ ರನ್ನಿಂಗ್ ಇದೆ. 3 ವೇವ್ ಅಲ್ಲಿನೆ 1 2. ಓಕೆ, ಒನ್ ಟೂ ಆಗಿದೆ. ಸೊ ನಾನು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ನನಗೆ ಥರ್ಡ್ ವೇವ್ ಏನಿದೆಯಲ್ವ ಇದು ಎಕ್ಸ್ಟೆನ್ಷನ್ ಅಲ್ಲಿ ನನಗೆ ಇದೆ ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ಇದು ನೋಡಿ, ಟಾಪ್ ಆಫ್ ದ ವೇವ್ 1 ಏನಿದೆಯಲ್ವ ಅದ್ರ ಕೆಳಗಡೆ ಬರ್ತಾ ಇಲ್ಲ ಇದು. ಓಕೆ, ಸೊ ಇದನ್ನ 1 ಇದನ್ನ 2 ಅಂತ ಕನ್ಸಿಡರ್ ಮಾಡಿ ನಾನು ಥರ್ಡ್ ವೇವ್ ನ ಮತ್ತೆ ಎಕ್ಸ್ಟೆನ್ಷನ್ ಎಲ್ಲಿದೆ ಅಂತ ನೋಡ್ತಾ ಇದ್ದೀನಿ. ಓಕೆ, ಈಗ ನಿಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಅಂತೂ ತುಂಬಾ ಚೆನ್ನಾಗಿರೋ ಮೂವ್ಮೆಂಟ್ ಸಿಗುತ್ತೆ. ಸೊ ಇದನ್ನು ಕಂಟಿನ್ಯೂಷನ್ ಅಲ್ಲಿ ಇದೆ. ಸೊ ನಿಮಗೆ ವೇವ್ 3 ಇನ್ನು ಏನಿಲ್ಲ ಅಂತಂದ್ರೂ ಇಲ್ಲಿವರೆಗೂ ಬರುವಂತ ಚಾನ್ಸಸ್ ಇದೆ. ಸೊ ಇದೆ ಇದರದೇ ಕಂಟಿನ್ಯೂಷನ್. ಓಕೆ, ನೋಡಿ 1 2 3 4 5 6 ಇದು ಕಂಟಿನ್ಯೂಷನ್. ಇದನ್ನು ಹೀಗೆ ಕಂಟಿನ್ಯೂ ಇರೋ ವೇವ್ಸ್ ನ ಕೌಂಟ್ ಮಾಡೋದು ತುಂಬಾ ಎಕ್ಸ್ಟೆನ್ಷನ್ ಅಲ್ಲಿರೋ ಮೂವ್ಸ್ ನ ಕೌಂಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, 1 2 3 4 5 6 7 8 9 ಇದು ಎಕ್ಸ್ಟೆನ್ಷನ್ ಅಲ್ಲೇನೆ ಇದೆ. ಓಕೆ, ವೇವ್ 3 ಎಕ್ಸ್ಟೆನ್ಷನ್ ಅಲ್ಲಿ ಇದೆ. ಸೊ ನಿಮಗೆ ಟಾರ್ಗೆಟ್ 161% ಅಂತ ಇಟ್ಕೊಂಡು ಹೋಗ್ಬೇಕು. ಓಕೆ, ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಅಂತೂ ಏನೋ ಇದಿಲ್ಲ, ಈಗ ಕನ್ಫ್ಯೂಷನ್ಸ್ ಏನೂ ಇಲ್ಲ. ಓಕೆ, 1 2 3 ನಿಮ್ ಟೋಟಲ್ ಇದು ವೇವ್ 3 ಎಕ್ಸ್ಟೆನ್ಷನ್. ಇದ್ರದ್ದು ಏನಿದೆಯಲ್ವ ಇದು ಈ ವೇವ್ 2 ನಿಮಗೆ ವೇವ್ 3 ಎಕ್ಸ್ಟೆನ್ಷನ್ ಅಲ್ಲಿ ಇದೆ. ಇದಿನ್ನು ವೇವ್ ಪ್ರಪೋರ್ಷನ್ ಡೆವಲಪ್ ಆಗಬೇಕು, ಅವಾಗೆ ನಮಗೆ ಇನ್ನು ಕ್ಲಾರಿಟಿ ಗೊತ್ತಾಗೋದು. ಸೊ 15 ಮಿನಿಟ್ಸ್ ಅಲ್ಲಿ ಹೋಗಿ ನೋಡುವ ಏನಾಗುತ್ತೆ ಅಂತ. ಒನ್ 0 1 2 3 4ಇದು
ಓಕೆ 2 ಮತ್ತೆ 4 ಕಂಪ್ಲೀಟ್ ಅಂತ ಹೇಳ್ಕೊಂಡ್ರೆ ಓಕೆ ಇದು 1 ಇದ್ರದ್ದು ಮತ್ತೆ ಈ ತರನು ಆಗ್ಬೋದು 1 2 3 4 ಇದು ಯಾವ ತರ ಕೌಂಟಿಂಗ್ ಮಾಡ್ಬೇಕಂತ ಈಗ ಗೊತ್ತಾಗೋದಿಲ್ಲ ಬಟ್ ನೀವು ವೇವ್ 3 ಎಕ್ಸ್ಟೆನ್ಷನ್ ಇದೆ ಅಂತ ತಿಳ್ಕೊಂಬಿಡಿ ಅಷ್ಟೇ. ಈಗ ಇತರದನ್ನು ಇದು ಇದಾಗಬಹುದು 1 2 ಟೈಮಿಂಗ್ ಇದು ಇಷ್ಟೇ ಇರಲಿ. ಯಾವಾಗ ನಿಮ್ಗೆ ಈ ಟ್ರೆಂಡ್ ಲೈನ್ ಇಂದ ಕೆಳಗಡೆ ಬ್ರೇಕ್ ಆಗಿ ಬರುತ್ತಲ್ವಾ ಅವಾಗೆ ಇದ್ರ ಬಗ್ಗೆ ಥಿಂಕ್ ಮಾಡೋಣ. ಸ್ಮಾಲರ್ ಟೈಮ್ ಫ್ರೇಮ್. ಸೊ 3 4 ಈಗ ನೀವು ಇನ್ನೂ ಕ್ಲಿಯರಿಟಿ ಒಳಗಡೆ ಹೋಗಿ ನೋಡ್ಬೇಕು ಅಂತಂದ್ರೆ ಇದು 0 1 2 ಇದು 3 ಇದು 4 ಇದು 5 ಅಂತ ತಿಳ್ಕೊಳ್ಳಿ. ಮಾಡೋ ಈಗ ನೋಡಿ ಎಕ್ಸಾಕ್ಟ್ಲಿ 127% ಇಂದನು ಇದು ರಿವರ್ಸಲ್ ತೋರಿಸ್ತಾ ಇದೆ. ಬಟ್ ಇದು ತುಂಬಾ ಏನ್ ಡ್ರಾಪ್ ಆಗಲ್ಲ ಅಂತ ಅನ್ಸುತ್ತೆ ನನಗೆ. ಇದು ಈ ಟ್ರೆಂಡ್ ಲೈನ್ ಬ್ರೇಕ್ ಆಗ್ಬೇಕು ಆದ್ರೇನೆ ವಿಚಾರ ಮಾಡ್ಬೇಕು. ಓಕೆ ಇದು ಎಕ್ಸ್ಟೆನ್ಷನ್ ಅಲ್ಲಿನೇ ಇದೆ. ಓಕೆ ಸೊ ಇದು ಬ್ಯಾಂಕ್ ನಿಫ್ಟಿ ಬಗ್ಗೆ. ಸೊ ಇದು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ವೇವ್ ಕೌಂಟಿಂಗು. ಸೊ ನಿಮಗೆ ಏನಾದ್ರೂ ಡೌಟ್ ಇದ್ರೆ ನನಗೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾನು ಮತ್ತೆ ಕೌಂಟಿಂಗ್ ನ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ ಸೊ ಬ್ಯಾಂಕ್ ನಿಫ್ಟಿ ಮಾತ್ರ ಟೈಮ್ ಬೀಯಿಂಗು ನೀವು ಲಾರ್ಜರ್ ಟೈಮ್ ಫ್ರೇಮ್ ಅಲ್ಲೇ ನೋಡಿ, ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಎಲ್ಲ ಹೋಗ್ಲಿಕ್ಕೆ ಹೋಗ್ಲಿ, ಯಾಕಂತಂದ್ರೆ ತುಂಬಾ ಕನ್ಫ್ಯೂಷನ್ ಮಾಡ್ಕೋದು. ಆಯ್ತಾ ಇದು ನೋಡಿ 1 2 1 2 ನಾನು ಎಕ್ಸ್ಟೆನ್ಷನ್ ಎಲ್ಲ ಹಾಕಿ ಇಷ್ಟು ಟಾರ್ಗೆಟ್ ಇಟ್ಕೊಂಡು ಕೂತ್ಬಿಡಿ 161%ಗೆ. ಓಕೆ ಸೊ ಯಾರಾದ್ರೂ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ ಆಮೇಲೆ ವಾಟ್ಸಪ್ ಚಾನಲ್ನ ವಾಟ್ಸಪ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದರಲ್ಲಿ ಆ್ಯಡ್ ಆಗಿ. ನಾನು ಏನಾದರೂ ಚೇಂಜಸ್ ಇದ್ರೆ ನಾನು ಇಮಿಡಿಯೇಟ್ ಆಗಿ ಅದರಲ್ಲಿ ನಾನು ಸ್ಕ್ರೀನ್ ಶಾಟ್ನ ಹಾಕಿರ್ತೀನಿ. ಇವತ್ತು ನಾನು ಆಲ್ರೆಡಿ ಫೇಲ್ಯೂರ್ ಅಂತ ನಾನು ಮಧ್ಯಾಹ್ನದಾಗೆ ಹಾಕಿದ್ದೆ. ಸೊ ಯಾರಾದ್ರೂ ನೋಡಿರ್ಬಹುದು ಅದನ್ನ. ಓಕೆ ಸೊ ನಿಮ್ಗೆ ಯಾವ್ದಾದ್ರು ಏನು ಸ್ಟಾಕ್ಸ್ ನ ಅನಲೈಸ್ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾವು ನೆಕ್ಸ್ಟ್ ಈ ವೀಕೆಂಡ್ಗೆ ಇದು ಲೀಡಿಂಗ್ ಡಯಾಗ್ನಲ್ ಮತ್ತೆ ಎಂಡಿಂಗ್ ಡಯಾಗ್ನಲ್ ಅಂತ ಬರುತ್ತೆ. ಅವೆರಡರ ಬಗ್ಗೆ ನಿಮಗೆ ಕೋರ್ಸ್ ಆಸ್ ಎ ಪಾರ್ಟ್ ಆಫ್ ಕೋರ್ಸ್ ವರ್ಕ್ ನಿಮ್ಗೆ ಅದರಲ್ಲಿ 2 ವಿಡಿಯೋಸ್ನ ಹೇಳ್ತೀನಿ. ಓಕೆ ಸೊ ಅಲ್ಲಿವರೆಗೂ ವೇಟ್ ಮಾಡಿ. ಥ್ಯಾಂಕ್ ಯು.